ಎಲ್ಲರಿಗೊಂದಾಗು ಮಂಕುತಿಮ್ಮ ಟ್ರಸ್ಟ್ನ ಅಧ್ಯಕ್ಷ ಎಂ ವಿನಯ್ ಕುಮಾರ್ ಅವರ 36ನೇ ಹುಟ್ಟುಹಬ್ಬದ ಅಂಗವಾಗಿ ಸಮಾಜದ ಒಳಿತಿಗಾಗಿ 36ಕ್ಕೂ ಹೆಚ್ಚು ರೀತಿಯ ಸೇವಾ ಕಾರ್ಯಗಳ ಮೂಲಕ ವಿಶೇಷವಾಗಿ ಆಚರಿಸಲಾಗುತ್ತಿದೆ ಎಂದು ಎಲ್ಲರಿಗೊಂದಾಗು ವಿನಯ್ ಸ್ನೇಹ ಬಳಗದ ಸಂಚಾಲಕ ಅರವಿಂದ್ ಪ್ರಭು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 10 ವರ್ಷಗಳಿಂದ ನೂರಾರು ಸಾಮಾಜಿಕ ಕಾರ್ಯಗಳನ್ನು ತಮ್ಮ ಟ್ರಸ್ಟ್ನ ಮೂಲಕ ಮಾಡುತ್ತಾ ಬಂದಿರುವ ವಿನಯ್ ಕುಮಾರ್ ಅಪಾರ ಸ್ನೇಹ ಬಳಗವನ್ನು ಹೊಂದಿದ್ದಾರೆ. ಹುಟ್ಟುಹಬ್ಬವನ್ನು ಸಾರ್ಥಕಗೊಳಿಸುವ ನಿಟ್ಟಿನಲ್ಲಿ ವಿಶಿಷ್ಟ ರೀತಿಯಲ್ಲಿ ವಿನಯ್ ಅವರ ಸ್ನೇಹ ಬಳಗದ ಗೆಳೆಯರು ಸಮಾಜ ಸೇವಾ ಕಾರ್ಯಗಳನ್ನು ಹಮ್ಮಿಕೊಂಡಿರುವುದು ವಿಶೇಷವಾಗಿದೆ ಎಂದರು. ವಿನಯ್ ಅವರು ತಮ್ಮ ಸಂತೋಷವನ್ನು ಸಾಮಾಜಿಕ ಕಾಳಜಿಯಿಂದ ಜನರೊಂದಿಗೆ ಹಂಚಿಕೊಂಡು ವಿಶಿಷ್ಟವಾಗಿ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿದ್ದಾರೆ. ಈ ನಿಟ್ಟಿನಲ್ಲಿ HIV ಬಾಧಿತ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ವಿತರಣೆ, ವಿಕಲಚೇತನರನ್ನು ಪ್ರೋತ್ಸಾಹಿಸುವ ಸೇವಾ ಕಾರ್ಯ, ಸಾವಯವ ಕೃಷಿಕರಿಗೆ ಪ್ರೋತ್ಸಾಹ, ವಚನ ಮತ್ತು ತತ್ವಪದ ಗಾಯನ, ಸಸಿ ನೆಡುವುದು, ಅನ್ನದಾಸೋಹ ಸೇರಿದಂತೆ ಹಲವು ಕಾರ್ಯಕ್ರಮಗಳು ಕಳೆದ 3 ದಿನದಿಂದ ನಡೆಯುತ್ತಿದ್ದು ಮುಂದಿನ 3 ದಿನಗಳು ನಡೆಯಲಿವೆ ಎಂದು ಹೇಳಿದರು. ಈಗ ಏನಾಗಿದೆ, ಮಂಡ್ಯದಲ್ಲಿ ನೀವು ಆಲ್ರೆಡಿ ಗಮನಿಸ್ತಿದ್ದೀರಾ, ಕಳೆದ 3-4 ದಿನಗಳಿಂದ ವಿನಯ್ ಕುಮಾರ್ ಎಂ ಅವರ ಜನ್ಮದಿನವನ್ನು ಸಾಮಾಜಿಕವಾಗಿ ಒಂದಷ್ಟು ಸೇವಾ ಚಟುವಟಿಕೆಗಳ ಮೂಲಕ ಆಚರಿಸ್ಕೋಬೇಕು ಅಂತೇಳಿ ತಮ್ಮ 35 ವರ್ಷಗಳ ಕಾಲ ಯಾವ ಹುಟ್ಟುಹಬ್ಬವನ್ನು ಮಾಡ್ಕೊಂಡಿರಲಿಲ್ವೋ ಈಗ ಮಾಡ್ಕೋತಾ ಇದ್ದಾರೆ. ಈ ಸಂಬಂಧವಾಗಿ ಮಂಡ್ಯ ಜಿಲ್ಲೆಯಾದ್ಯಂತ ನಗರಕ್ಕಷ್ಟೇ ಸೀಮಿತಗೊಳ್ಳದೆ 10 ಜನಪರ ಕಾರ್ಯಗಳು ನಡೀತಾ ಇದೆ. ರಕ್ತದಾನ ಶಿಬಿರ ಇರ್ಬೋದು, ಸಸಿ ನೋಡೋದಾಗ್ಬೋದು, ನಾಳೆ ಒಂದು ಕವಿಗೋಷ್ಠಿ ಕೂಡ ಆಯೋಜನೆಗೊಂಡಿದೆ, ಅಕ್ಷರ ಹೊಸಕಾವ್ಯ ಅಂತೇಳಿ. ಜೊತೆಗೆ ಕನ್ನಡ ಮೊದಲು ಅಂತ ಒಂದು ರ್ಯಾಲಿ ಇದೇ ವೇದಿಕೆಯಲ್ಲಿ ನಾಗನಗೌಡರು ನಿಮಗೆಲ್ಲ ತಿಳಿಸಿದ್ದಾರೆ. ಇದು ಒಬ್ಬ ವ್ಯಕ್ತಿ ತನ್ನ ಹುಟ್ಟುಹಬ್ಬವನ್ನು ಸಾರ್ವತ್ರೀಕರಣಗೊಳಿಸುವುದು, ಸಮಾಜಕ್ಕೆ ನೆರವಾಗುವ ನಿಟ್ಟಿನಲ್ಲಿ ತೆಗೆದುಕೊಂಡಂಥ ಒಂದು ನಿಲುವಾಗಿತ್ತು. ಅದಕ್ಕೆ ನಾವು ಒಂದು 36 ಸಂಘ ಸಂಸ್ಥೆಗಳೆಲ್ಲ ಸೇರಿ ಈ ಒಂದು ಹುಟ್ಟುಹಬ್ಬವನ್ನು ಒಂದು ಸಾಂಸ್ಕೃತಿಕ ಅಭಿಯಾನವನ್ನಾಗಿ ಮಾಡ್ಕೊಂಡಿದ್ದೀವಿ. ಈ ಸಂಬಂಧವಾಗಿ ನಿಮಗೆಲ್ಲ ಸಾಕಷ್ಟು ಆಹ್ವಾನ ಪತ್ರಿಕೆಗಳು ತಲುಪ್ತಿದ್ದಾವೆ ಅಂತ ಭಾವಿಸ್ತೀನಿ ನಾನು. ಸಾಮಾಜಿಕವಾಗಿ ಯಾಕೆ ಮನುಷ್ಯ ಬದುಕಬೇಕಪ್ಪ ಅಂತಂದರೆ, ಈ ಒಂದು ಹುಟ್ಟುಹಬ್ಬ ಅಂತಂದರೆ ಒಂದು ಮನೆಗೆ 4 ಗೋಡೆ ಮಧ್ಯ ತನ್ನ ಕುಟುಂಬಕ್ಕಾಗಿ ಮಾಡ್ಕೊಳ್ತಿರುವ ಈ ಹೊತ್ತಿನಲ್ಲಿ ಸಮಾಜಕ್ಕೆ ನೆರವಾಗಬೇಕು ಅಂತನ್ನೋರು ತುಂಬ ಕಡಿಮೆ ಇದ್ದಾರೆ. ಈ ಒಂದು ಆಲೋಚನೆ ಉತ್ತಮ ಅಂತ ಅನಿಸಿ ನಮ್ಮ ಚಿತ್ರಕೂಟ ಸಂಸ್ಥೆ, ನುಡಿ ಕರ್ನಾಟಕ, ನಿತ್ಯ ಸ್ನೇಹಿ ಟ್ರಸ್ಟು, ಕರ್ನಾಟಕ ಸಂಘವೂ ಸೇರಿದಂತೆ ನೆಲದನ ಬಳಗ, ಹೀಗೆ 10 ಸಂಘ ಸಂಸ್ಥೆಗಳು ಈ ಅಭಿಯಾನದಲ್ಲಿದೆ. ಇದನ್ನು ನಾವೆಲ್ಲ ಯಾಕೆ ಮಾಡ್ತಿದ್ದೀವಪ್ಪ ಅಂತಂದರೆ ಸಮಾಜದ ಒಳಿತಿಗಾಗಿ ಮಾಡ್ತಿರುವಂಥದ್ದು. ಯಾರೋ ಒಬ್ಬ ಹುಟ್ಟುಹಬ್ಬ ಸಂಭ್ರಮ ಅಂತಲ್ಲ, ಸೇವೆ ಈ ಮೂಲಕ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಶಯವಾಗಿತ್ತು. ಸೊ ಅದು ಆಗ್ತಿದೆ. ಪತ್ರಕರ್ತರು ಈ ಸಾಮಾಜಿಕ ಚಟುವಟಿಕೆಗಳನ್ನ ಗುರುತಿಸಿ ಒಂದಷ್ಟು ಪ್ರಕಟ ಮಾಡಿಕೊಟ್ರೆ ಹೆಲ್ಪ್ ಆಗ್ತದೆ ಅಂತೇಳಿ ನಾನು. ಜಿ ಸಂತೋಷ್ ಮಾತನಾಡಿ, ಈ ಕಾರ್ಯಕ್ರಮಗಳು ಸದುದ್ದೇಶದಿಂದ ಕೂಡಿವೆ, ಇತರರಿಗೂ ಈ ಕಾರ್ಯಕ್ರಮಗಳು ಸ್ಫೂರ್ತಿಯಾಗಲಿದೆ ಎನ್ನುವುದು ಗೆಳೆಯರ ಬಳಗದ ಆಶಯ ಎಂದವರು. ವಿನಯ್ ಅವರು ರಾಜಕೀಯ ಪ್ರವೇಶದ ಹಿನ್ನೆಲೆ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿರುವ ಗುಮಾನಿ ಕೇಳಿಬಂದಿದೆ. ಅವರು ರಾಜಕೀಯ ಪ್ರವೇಶ ಮಾಡಿದರೆ ಸ್ನೇಹ ಬಳಗದ ಎಲ್ಲಾ ಸಂಘಟನೆಗಳು ಅವರಿಂದ ಹಿಂದೆ ಸರಿಯಲಿವೆ ಎಂದು ಪ್ರಶ್ನೆಗೆ ಉತ್ತರ ನೀಡಿದರು. ಆ ರೀತಿ ಬರೋದು ಈಗ ಆ ರೀತಿ ಬಂದಿರೋದು ನಮ್ಮ ಗಮನ ಕೂಡ ಬಂದಿದೆ. ಅಂದರೆ ಯಾವ ರೀತಿ ಗಾಳಿ ಸುದ್ದಿ ಏನಲ್ಲ, ಹಲವಾರು ಮಿತ್ರರು ಕೂಡ ಕೇಳ್ತಾ ಇದ್ದಾರೆ, ನೀವು ಚುನಾವಣೆಗೆ ನಿಲ್ತಾರಂತೆ, ಚುನಾವಣಾ ರಾಜಕೀಯಕ್ಕೋಸ್ಕರ ಮಾಡ್ತಾರಂತೆ. ಖಂಡಿತ ಆ ರೀತಿಯ ಪ್ರಪೋಸಲ್ಗಳಾಗಲಿ ಪ್ರಸ್ತಾಪಗಳಾಗಲಿ ಸದ್ಯಕ್ಕೆ ಯಾವುದೇ ರೀತಿ ಇಲ್ಲ. ಗೋಷ್ಠಿಯಲ್ಲಿ ಬಳಗದ HP ವೈರಮುಡಿ ಇದ್ದರು.